ಸೊ ನಾಳೆ ಪರಿ ನಾಮಕರಣ. ಪರಿ ಹಾಯ್ ಹೇಳ. ಹಾಯ್ ಹಾಯ್ ಹಾಯ್. ಹಾಸನ್ ಸಕಲೇಶ್ಪುರ ಮಧ್ಯ ಲೊಕೇಶನಲ್ಲಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಏನಿದೆ ನಿಮ್ಗೆ, ಏನು ಅನಿಸ್ತಾ ಇದೆ ನಾಳೆ ಕತೆ? ನನ್ನ ಮಗಳ ಮೊದಲನೇ ಫಂಕ್ಷನ್ನು, ಸೊ ತುಂಬ ಖುಷಿ ಇದೆ. ಯಾವಾಗಲೂ ಮೊದಲನೇ ಗರ್ಲ್ಫ್ರೆಂಡು, ಮೊದಲನೇ ಹೆಂಡತಿ, ಮೊದಲನೇ ಮಗು ಫಂಕ್ಷನ್ನ ಯಾವತ್ತೂ ಮರೆಯಲ್ಲ. ವೆರಿ ಸ್ಪೆಷಲ್ ಆಗಿರುತ್ತೆ. ಆಯಿತು, ಮರಿಬೇಡಿ. ವೆರಿ ಗುಡ್. ಸೊ ಇದು ಹೆಸರಿಟ್ಟಿದ್ದು ಹೇಳಿ, ಹೆಂಗೆ ಹೆಸರು ಬಂದಿದ್ದು? ಹೆಸರು ಪಾ ಅಂತ ಬಂತು, ನನಗೆ ಸಡನ್ ಪರಿ ಅಂದೆ, ಅದು ಹಂಗೆ ಫಿಕ್ಸ್ ಆಗೋಯ್ತು. ಸೊ ನಾಳೆ ಫಂಕ್ಷನ್ ಬಗ್ಗೆ ಏನು ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ, ಅಥವಾ ಹೆಂಗೆ ನಡೀತಿದೆ ಪ್ರಿಪ್ರೇಷನ್ಸು, ಇದ್ರ ಬಗ್ಗೆ ವಾಟ್ ಯು ವಾಂಟ್ ಟು ಸೇ? ಅದೇ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಏನೇನು ನಡೀತಾ ಇದೆ ಅಂತ, ಬಟ್ ಊಟದ ಐಟಮ್ಸ್ ಮಾತ್ರ ಗೊತ್ತು, ಏನೇನು ಇದು ಮಾಡಿದ್ದೀರಾ ಅಂತ. ಸೊ ಬೇಸಿಕಲಿ ಈ ಫಂಕ್ಷನ್ ಪ್ಲಾನಿಂಗ್ ಅದು ಇದು ಅಂತೆಲ್ಲ ಅಂದರೆ ನಾನು ಜಾಸ್ತಿ ಇನ್ವಾಲ್ವ್ ಆಗಿರ್ತೀನಿ. ಪರಿನೂ ಜಾಸ್ತಿ ಇನ್ವಾಲ್ವ್ ಆಗಿರ್ತಾಳೆ, ನಾನು ಜಾಸ್ತಿ ಇನ್ವಾಲ್ವ್ ಆಗಿರ್ತೀನಿ. ಕೃಷ್ಣ ಯೂಶಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಕಮ್ಮಿ ಇದರಲ್ಲೆಲ್ಲ. ಅದ್ರ ಬಗ್ಗೆ ಅವರ ಒಪಿನಿಯನ್ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ಎಲ್ಲ ಮಿಲನ ಆ್ಯಂಡ್ ಮೋನಿಕಾ ಅವ್ರು ಏನು ಮಾಡ್ತಾರೆ, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬೇಸಿಕಲಿ ನಮ್ಮ ವೆಡ್ಡಿಂಗ್ ಇರ್ಬೋದು ಅಥವಾ ಫಂಕ್ಷನ್ಸ್ ಇರ್ಬೋದು, ನಾವು ವಿಡಿಯೋಸ್ ಬಿಟ್ಟಾಗ ಅಥವಾ ಯೂಟ್ಯೂಬಲ್ಲಿ ನಮ್ಮದು ಫಂಕ್ಷನ್ದೆಲ್ಲ ನೋಡಿದಾಗ ನನಗೆ ತುಂಬ DMs ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಅಂದರೆ ವೆನ್ಯೂ ಇರ್ಬೋದು ಅಥವಾ ಥೀಮ್ ಇರ್ಬೋದು, ಡೆಕಾರ್, ಔಟ್ಫಿಟ್ಸ್ ಎಲ್ಲ ಹೆಂಗೆ ಪ್ಲ್ಯಾನ್ ಮಾಡ್ತೀರಾ ಅಂತ. ಸೊ ಇದೊಂದು ಥಾಟಲ್ಲಿ ಇದೊಂದು ವೀಡಿಯೋ ಮಾಡಬೇಕು ಅಂತ ನನಗೊಂದು ಇಂಟ್ರೆಸ್ಟ್ ಇತ್ತು. ಸೊ ಇವಾಗ ಸಿನ್ಸ್ ಪರಿ ಇದು ನೇಮಿಂಗ್ ಸೆರೆಮನಿ ಪ್ಲ್ಯಾನ್ ಮಾಡಿದ್ದೀವಿ, ವಿಚ್ ಇಸ್ ಹ್ಯಾಪನಿಂಗ್ ಟುಮಾರೋ, ನಾಳೆ ಇರೋದ್ರಿಂದ ನಾನು ವೆನ್ಯೂ ವಿಸಿಟ್ ಮಾಡೋಕ್ಕೆ ಬಂದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಮಳೆ ಸಖತ್ತಾಗಿ ಬರ್ತಾ ಇದೆ ಜೋರಾಗಿ. ಈ ವೆನ್ಯೂ ನಾವು ಚೂಸ್ ಮಾಡಿದಾಗ ದಿಸ್ ವಾಸ್ ಒನ್ ಆಫ್ ದ ರೀಸನ್ಸ್. ಈ ಕಡೆ ತೋರಿಸಿದ್ರೆ ಸುಹಾಸ್ ಅವ್ರು ವಿಡಿಯೋ ಮಾಡ್ತಿದ್ದಾರೆ, ಹೂಸ್ ಆಲ್ಸೋ ಶೂಟಿಂಗ್. ಸೊ ಈ ಲೊಕೇಶನ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಬಂದಾಗ, ಯಾಕೆಂದರೆ ಬ್ಯಾಕ್ ಡ್ರಾಪಲ್ಲಿ ಈ ತೋಟ ಅಥವಾ ಗ್ರೀನರಿ ವಿಲ್ ಲುಕ್ ವೆರಿ ನೈಸ್ ಅಂತ, ಅದಕ್ಕೋಸ್ಕರ ಈ ಲೊಕೇಶನ್ನ ಪ್ಲ್ಯಾನ್ ಮಾಡಿದ್ದು. ನಮ್ಮ ಪರ್ಸ್ನಲ್ ಫಂಕ್ಷನ್ಸಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಅಂದರೆ ಎಸ್ಪೆಷಲಿ ಈ ಔಟ್ಫಿಟ್ ಇರ್ಬೋದು, ಆಕ್ಸೆಸರೀಸ್ ಇರ್ಬೋದು, ಚಿಕ್ಕ ಚಿಕ್ಕ ವಿಷಯಕ್ಕೆ ಟೈಮ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ರೀತಿ ಅಂತೂ ನಾನು ಕಂಪ್ಲೀಟ್ಲಿ ಸ್ಟ್ರೆಸ್ ಫ್ರೀ ಆಗಿರ್ತೀನಿ, ಎಲ್ಲ ತೇಜು ಮೇಲೆ ಬಿಟ್ಬಿಡ್ತೀನಿ. ದಟ್ ವೇ ಐ ಥಿಂಕ್ ಶಿ ಈಸ್ ಅಂಡರ್ಸ್ಟುಡ್ ಮಿ ವೆರಿ ವೆಲ್. ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಕಂಪ್ಲೀಟಾಗಿ ಹೆಲ್ಪ್ ಮಾಡ್ತಾರೆ. ಐ ವಾಂಟ್ ಟು ಗಿವ್ ಹರ್ ದ ಕಂಪ್ಲೀಟ್ ಕ್ರೆಡಿಟ್. ನಂದು ಮಿಲನಾದು ಮತ್ತು ಕೃಷ್ಣದ ರಿಲೇಷನ್ಶಿಪ್ ಇಸ್ ಸಮಥಿಂಗ್ ದ್ಯಾಟ್ ಈಸ್ ವೆರಿ ಪ್ರೆಷಿಯಸ್ ಟು ಮೀ. ನನಗೆ ಈ ಇವೆಂಟ್ ತುಂಬಾ ಸ್ಪೆಷಲ್, ಬಿಕಾಸ್ ದಿಸ್ ಬೇಬಿ ಈಸ್ ಸೋ ಸ್ಪೆಷಲ್ ಟು ಅಸ್, ಆ್ಯಂಡ್ ಹರ್ ನೇಮ್ ಇಸ್ ಸೋ ಬ್ಯೂಟಿಫುಲ್, ವಿಚ್ ಐ ವಾಂಟೆಡ್ ಟು ಇಂಬೈಬ್ ಇನ್ ಆಲ್ ಆಫ್ ಹರ್ ಕ್ಲೋತ್ಸ್. ನಮ್ಮ ಮುದ್ದು ಪರಿದು ನಾಮಕರಣಕ್ಕೆ ವಿ ಬ್ರಾಟ್ ಇನ್ ಅ ಸ್ಟೋರಿ. So the story is, we wanted to do this whole concept in the theme based with the name. Idu nama Krishna aurdu kurtadu jeb detailing embroidery that we have done. I think I'm very, very grateful that Milana has chosen Kalastri at every step of her life, and it's been wonderful working with her. She is as chaotic as pretty as she is. Yardu onde balance al nadiyutte. Like there's always been these midnight calls thinking Teju is grand aita, simple aita, it sari hogutta, and we've been very patient with each other because that's how a relationship is built. ನನ್ನ ಥಾಟ್ಸಲ್ಲಿ ಇರೋದು ಹೇಳ್ತೀನಿ ಅಷ್ಟೇ, ಕಲರ್ ಮೈಂಡಲ್ಲಿ ಇರೋದು ಹೇಳ್ತೀನಿ ಅಷ್ಟೇ, ಬಟ್ ಎವ್ರಿಥಿಂಗ್ ಇಸ್ ಎಕ್ಸಿಕ್ಯೂಟೆಡ್ ಬೈ ತೇಜು. ಐ ಥಿಂಕ್ ನಮ್ಮ ಜರ್ನಿ ಇಸ್ ಬ್ಯೂಟಿಫುಲ್. I'm looking forward for more, and naale event ge kuda I'm very excited because our look, whatever she's put together is beautiful, and I want to thank her as well. So yavag phone madidru she is always there. ಅದೊಂದು ದೊಡ್ಡ ಅಂದರೆ ಸ್ಟ್ರೆಸ್ ಫ್ರೀ ಥಿಂಗ್ ನನಗೆ. ಐ ಆಮ್ ಜಸ್ಟ್ ಹ್ಯಾಪಿ ವರ್ಕಿಂಗ್ ವಿತ್ ದಿಸ್ ಟೀಮ್, ತೇಜು ಆ್ಯಂಡ್ ಟೀಮ್. ಆ್ಯಂಡ್ ದೆನ್ ಫಸ್ಟ್ ನಮಗೆ ಆನ್ ಬೋರ್ಡ್ ಬಂದಿದ್ದು ಮೋನಿಕಾ ಅಂತ, ಆನ್ಯಾ ರಾಯಲ್ ಇವೆಂಟ್ಸ್. ನನ್ನ ಅಪ್ರೋಚ್ ಮಾಡಿದ್ರು, ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ಆ ಡಿಸ್ಕಷನ್ ಬಹಳ ನಡೀತು ಮೋನಿಕಾ ಅವ್ರ ಜೊತೆ. ಆ್ಯಕ್ಚುಲಿ ನಾವು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅಪ್ರೋಚ್ ಮಾಡಿ ಅವ್ರು ಫಾರ್ ಡಾಟರ್ ಫಂಕ್ಷನ್ಗೆ ಈ ಥರ ಈವೆಂಟ್ ಪ್ಲ್ಯಾನ್ ಇದೆ ಅಂತ ಅಂದಾಗ, ವೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ದೆಮ್, ಇನಿಷಿಯಲಿ ವಿ ವರ್ ಕ್ವೈಟ್ ನರ್ವಸ್, ಅದು ಹೇಗೆ ಹೋಗುತ್ತೆ, ವಾಟ್ ಈಸ್ ಅನ್ ಎಕ್ಸ್ಪೆಕ್ಟೇಷನ್ ಆಸ್ ಅ ಸೆಲೆಬ್ರಿಟಿ. ಬಟ್ ಆಸ್ ವಿ ಸ್ಟಾರ್ಟೆಡ್ ಆನ್ ವರ್ಕಿಂಗ್ ಡೇ ಬೈ ಡೇ, it was so easy because we were able to communicate our thoughts, and she also valued our thoughts, our ideas, and there was a lot of freedom given.
ಇಟ್ ಡಿಂಟ್ ಮೀನ್ ದಟ್ ಆಸ್ ಅ ಸೆಲೆಬ್ರಿಟಿ ದೇ ವರ್ ಲೈಕ್ ಓಕೆ ಇದನ್ನೇ ಮಾಡಬೇಕು ಹೀಗೆ ಇರಬೇಕು ಅನ್ನೋ ಡಿಮ್ಯಾಂಡ್ ಏನೂ ಇಲ್ಲದೆ ದೇ ಜಸ್ಟ್ ಗೇವ್ ಅಸ್ ಲಾಟ್ ಆಫ್ ಆಪರ್ಚುನಿಟೀಸ್ ಟು ಪುಟ್ ಅವರ್ ಐಡಿಯಾಸ್ ಅಕ್ರಾಸ್ ಆ್ಯಂಡ್ ದಟ್ ವೇ ಇಟ್ ವಾಸ್ ಈಸಿ ಫಾರ್ ಅಸ್ ಟು ಬ್ರಿಂಗ್ ಅವರ್ ಐಡಿಯಾಸ್ ಆನ್ ಬೋರ್ಡ್ ಆ್ಯಂಡ್ ವಿ ಆರ್ ಆ್ಯಕ್ಚುಲಿ ಎಕ್ಸೈಟೆಡ್ ಟು ಶೋ ದ ಆ್ಯಕ್ಚುಲ್ ಪಿಕ್ಚರ್ ಟುಮಾರೋ. ನೆಕ್ಸ್ಟ್ ಬಂದಿದ್ದು ಸುಹಾಸ್ ಅವರು. ಕಪಲ್ ಆಫ್ ಟೈಮ್ಸ್ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅಂದರೆ ಶೂಟ್ಸ್ ಮಾಡಿದ್ದೀವಿ ಅವ್ರ ಜೊತೆ. ವೆರಿ ಫ್ರೆಂಡ್ಲಿ, ವೆರಿ ನೈಸ್, ವೆರಿ ಸ್ವೀಟ್. ಅವ್ರ ಜೊತೆ ಕೆಲಸ ಮಾಡೋದು ಸಖತ್ ಈಸಿ ಅನಿಸ್ತು ನನಗೆ. ಯೂಶ್ವಲಿ ಕೆಲಸ ಮಾಡ್ಬೇಕಾದ್ರೆ ಕೆಲಸ ತುಂಬ ಈಸಿ ಅನ್ನಿಸ್ಬೇಕು ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಆಗಿರಬೇಕು. ಸೊ ಆ ರೀತಿ ನಾನು ಸುಹಾಸ್ನ ಈ ಸತಿ ಚೂಸ್ ಮಾಡಿದೆ. ಮತ್ತು ಮೇಕಪ್ ಆರ್ಟಿಸ್ಟ್ ಸಚಿನ್, ಇವರು ನಮ್ಮ ಮದುವೆ ಅದಕ್ಕಿಂತ ಬಹಳ ಮುಂಚೆಯಿಂದ ಕೂಡ ನನ್ನ ಜೊತೆ ಇರೋಂಥವ್ರು. ಸೊ ಅವ್ರ ಜೊತೆನೇ ನಂಗೆ ಅದೊಂದು ಕಂಫರ್ಟ್ ಇದೆ ಆ್ಯಂಡ್ ನಾನು ಏನು ಔಟ್ಪುಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಯಾವಾಗಲೂ ಬರುತ್ತೆ. ಸೊ ಹಾಯ್, ನನ್ನ ಹೆಸರು ಸಚಿನ್ ಅಂತ. ಐ ಎಮ್ ಎ ಮೇಕಪ್ ಆರ್ಟಿಸ್ಟ್. ಮಿಲನ ಅವ್ರ ಹತ್ರ ಆಲ್ಮೋಸ್ಟ್ 11-12 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಶಿ ಈಸ್ ವೆರಿ ತುಂಬ ಒಳ್ಳೆ ಮನಸ್ಸಿರೋವಂಥ ವ್ಯಕ್ತಿ ಅವರು. ಸೊ ನಮಗೆ ಕೆಲಸ ಮಾಡೋದ್ರಲ್ಲಿ ತುಂಬ ಖುಷಿ ಇರುತ್ತೆ. ಬಟ್ ಟೈಮ್ ಸ್ವಲ್ಪ ಕೊಡಲ್ಲ, ಅದು ಇದು ಮಾಡ್ತಾ ಇರ್ತಾರೆ, ನಾವು ಹಂಗೆ ಮಾಡಬೇಕಾಗತ್ತೆ. ಈಗ ತುಂಬ ಮಳೆ ಬರ್ತಾ ಇದೆ. ಸೊ ನಾಳೆ ಏನು ಮಾಡೋದು ಅಂತ ಕೇಳಿದ್ದಕ್ಕೆ ಆ್ಯಕ್ಚುಲಿ ಒಂದು 2 ಸೊಲ್ಯೂಷನ್ ಸಿಕ್ಕಿದೆ. ಸರ್ ಮಳೆನೇ ಪೋಸ್ಟ್ಪೋನ್ ಮಾಡ್ಬೋದು. ಹೇಗೆ ಅಂದರೆ ಇವ್ರು ಹೇಳಿದ್ರು, ಅಡುಗೆಯವ್ರು ಬರ್ತಾರಲ್ಲ, ದೊಡ್ಡ ಪಾತ್ರೆ ಇರ್ತಾರೆ, ಅದನ್ನು ಬಾಣಲಿ ಅದನ್ನು ಉಲ್ಟಾ ಮಾಡಿ ದಬಾಕಿಟ್ರೆ ಮಳೆ ಬರಲ್ಲಂತೆ ಒಂದು. ಇನ್ನೊಂದು ಇವ್ರ ತಾಯಿಯವರು ಏನು ಮಾಡ್ತಾರೆ, ಇವ್ರಿಗೆ ಕೊಟ್ಟಿದ್ದಾರೆ ವಿದ್ಯೆಯನ್ನು ಕಲಿಸ್ಕೊ. ಅವ್ರ ತಾಯಿ ಇವ್ರಿಗೆ ಹೇಗೆ ಅದನ್ನು ಮಳೆನ ಪೋಸ್ಟ್ಪೋನ್ ಮಾಡೋದು ಅಂತ. ಸೊ ಅದ್ರ ಪ್ರಕಾರ ನಾವು ಕೇಳಿದ್ದು ಆ್ಯಕ್ಚುಲಿ 3 ಗಂಟೆಯಿಂದ 3 ಗಂಟೆ ಯಾವಾಗ ಮಳೆ ನಿಮಗೆ ಅಂದರೆ ಫಂಕ್ಷನ್ 3 ಗಂಟೆ 12 ಗಂಟೆಗಿದೆ. ಒನ್ ಡೇ ಪೋಸ್ಟ್ ಮಾಡೋದು ಪರವಾಗಿಲ್ಲ, ಸಾಕು. ಹಾಗಾಗಿ ಏನು ಗಣಪತಿನ ಉಲ್ಟಾ ತಿರ್ಗಿಸ್ಬಿಟ್ರೆ ಮಳೆ ನಿಲ್ಲುತ್ತೆ ಅಂತ. ಈ ವಿಷಯ ಮುಂಚೆನೇ ಗೊತ್ತಿದ್ರೆ ಮೊನ್ನೆ RCB ಮ್ಯಾಚ್ ಸುಮ್ಮನೆ ನೇರ ನಿಂತೋಯ್ತು.